ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. 2026ರಲ್ಲಿ CAPF ಅಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯಲ್ಲಿ ಬರುವಂತಹ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳಿಗೆ ಕಾಲ್ಫಾರ್ ಆಗಿದೆ. ಈ ಒಂದು ಹುದ್ದೆಗಳಿಗೆ UPSC ಕಡೆಯಿಂದ ಎಕ್ಸಾಮಿನೇಷನ್ ಮೂಲಕ ಅಭ್ಯರ್ಥಿಗಳನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಒಟ್ಟು 349 ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು ಹುದ್ದೆಯ ಅಡಿಯಲ್ಲಿ 5 ರೀತಿಯ ಹುದ್ದೆಗಳು ಬರುತ್ತೆ. ಒಂದು BSF, ಇದಕ್ಕೆ 108 ವೇಕೆನ್ಸಿ ಇದ್ದಾವೆ. CRPF 106 ಪೋಸ್ಟ್ಗಳು ಖಾಲಿ ಇದ್ದಾವೆ. ITBP ಇದರಲ್ಲಿ 12 ಹುದ್ದೆಗಳು, ಹಾಗೆ SSB ಬಂದು 53 ಹುದ್ದೆಗಳು, CISF ಇದು 70 ಹುದ್ದೆಗಳು. ಟೋಟಲ್ ಆಗಿ 349 ಹುದ್ದೆಗಳು ಖಾಲಿ ಇದ್ದಾವೆ. ಇದರಲ್ಲಿ ಏನು ಕೆಲಸ ಇರುತ್ತೆ ಅಂತ ಅಂದರೆ, ದೇಶದ ಗಡಿ ರಕ್ಷಣೆ, ಚುನಾವಣೆ ಮತ್ತು ವಿಪತ್ತಿನ ಸಂದರ್ಭದಲ್ಲಿ ಒಂದು ಸಂರಕ್ಷಣೆಯನ್ನು ನೀಡುವಂಥದ್ದು, ಭದ್ರತೆಯನ್ನು ನೀಡುವಂಥದ್ದು, ಹಾಗೆ ವಿರೋಧಿಗಳ ಕಾರ್ಯಾಚರಣೆ, ಈ ರೀತಿಯಾದಂತಹ ಒಂದು ಕೆಲಸಗಳು ಬರುತ್ತೆ. ಈ ಹುದ್ದೆಗೆ ಅಂದರೆ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡೋದಕ್ಕೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತಂದರೆ, ನೀವು ಯಾವುದೇ ರೀತಿಯಾದಂತಹ ಡಿಗ್ರಿಯನ್ನು ಹೊಂದಿದರೆ ಅಪ್ಲೈ ಮಾಡ್ಬೋದು. ಹಾಗೆಯೇ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 20, 2026ಕ್ಕೆ ಅರ್ಜಿ ಸ್ಟಾರ್ಟ್ ಆಗಿದೆ. ಎಂಡಿಂಗ್ ಡೇಟ್ ಬಂದುಬಿಟ್ಟು ಮಾರ್ಚ್ 12, 2026. ಫೀಸ್ನ ಪೇ ಮಾಡೋದಕ್ಕೂ ಕೂಡ ಇದೇ ಕೊನೆಯ ದಿನ ಆಗಿರುತ್ತೆ, ಮಾರ್ಚ್ 12, 2026. ಏಜ್ ಲಿಮಿಟ್ ಎಷ್ಟಾಗಿರಬೇಕು ಅಂತಂದರೆ, ಮಿನಿಮಮ್ 20 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 25 ವರ್ಷ ಆಗಿರಬೇಕು. 20ರಿಂದ 25 ವರ್ಷದ ಒಳಗಿರುವಂತಹ ಡಿಗ್ರಿಯನ್ನು ಹೊಂದಿರುವಂತಹ ಯಾವುದೇ ಅಭ್ಯರ್ಥಿ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು OBCಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ SC/ST ಆಗಿದ್ದರೆ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಸೆಂಟ್ರಲ್ ಗೌರ್ನಮೆಂಟ್ ಎಂಪ್ಲಾಯಿ ಆಗಿದ್ದರೂ ಕೂಡ ನಿಮಗೆ 5 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಅಂದರೆ, ಇದು ಸೆಂಟ್ರಲ್ ಗೌರ್ನಮೆಂಟ್ ಹುದ್ದೆ ಆಗಿರೋದ್ರಿಂದ ಸ್ಯಾಲ್ರಿ ಬಂದ್ಬಿಟ್ಟು ಆ ಒಂದು ಹುದ್ದೆಗೆ ಅನುಗುಣವಾಗಿ ಇರುತ್ತೆ. ಹೈಯೆಸ್ಟ್ ಇರೋವಂತಹ ಹುದ್ದೆಗೆ ಜಾಸ್ತಿ ಇರುತ್ತೆ. ಆವ್ರೇಜಲ್ಲಿ ಹೇಳಬೇಕು ಅಂತಂದರೆ 56,100 ರೂಪಾಯಿಂದ ಹಿಡಿದು 1,77,000ವರೆಗೂ ಕೂಡ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ನೆಕ್ಸ್ಟು ಅರ್ಜಿ ಶುಲ್ಕ ಏನಾದರೂ ಇದೆಯಾ ಅಂದರೆ, SC/ST ಹಾಗೆ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರೋದಿಲ್ಲ. ಉಳಿದಂತಹ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಹಾಗೆಯೇ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ, ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಉಪಯೋಗಿಸ್ಕೊಂಡು ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ ಅಂತ ಅಂದರೆ ಕ್ರೋಮಲ್ಲಿ ಹೋಗ್ಬಿಟ್ಟು upsconline.nic.in ಲಾಗಿನ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ ನೀವು ಆ ವೆಬ್ಸೈಟಿಗೆ ರೀಚ್ ಆಗ್ತೀರಾ. ನಾನು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ. ಸೊ ಈ ಒಂದು ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇನ್ನು ಯಾರ್ಯಾರೆಲ್ಲ ಅರ್ಜಿಯನ್ನು ಹಾಕಿಲ್ಲ, ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ. ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಬಂದು ತಲುಪುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.